ರಾತ್ರಿ ಬಂದೆ ಕಣೋ. ಬೆಂಗಳೂರು ಕಡೆ ಸಮಾಚಾರ ಇಲ್ಲಣ್ಣ, ಬೆಳಗ್ಗೆ ಮಾಡ್ತಾ ಇದ್ಯಾ? ಮೀನ್ ಹಿಡಿತಾ ಇದ್ದೀನಪ್ಪ. ನಿನ್ಗೆ ಸರ್ ಬೇಕಾ? ತಲೆಗೆ ಕೇಳ್ತಾ ಇದೆಯಲ್ಲ. ಏನಣ್ಣ ತಮಾಷೆ ಮಾಡ್ತೀಯಾ? ಆಯ್ತು ಬಿಡಪ್ಪ. ಯಾವಾಗ್ಲೂ ಅಪ್ಡೇಟ್ ಆಗ್ಬಿಟ್ಟವ್ರೆ. ಅಲ್ಲೋಣ, ಮಳೆ ಬೇರೆ ಇಲ್ಲ ಈ ಸರಿ. ಅದ್ ಹೆಂಗ್ ವ್ಯವಸಾಯ ಮಾಡ್ತಿರೋ ಈ ಮಳೆ ನಂಬ್ಕೊಂಡು ನೀವು? ನಿಮ್ಮಪ್ಪ ಅಮ್ಮ ನೀವು ಸಾಕಿ ಬೆಳೆಸವ್ರಪ್ಪ. ವಯಸ್ಸಾದ ಕಾಲದಲ್ಲಿ ನೆರವಾಗ್ತಾರೆ ಅಂತ ಹೇಳಿ ನಿಮ್ಮನ್ನ ನಂಬ್ಕೊಂಡು ನಾವು ಹಂಗೆ. ಇದೇನಪ್ಪ ಕೀಪ್ಯಾಡ್ ಹೋಗಿ ಯಾವಲ್ಲ ಟಚ್ ಸ್ಕ್ರೀನ್ ಆಗಿದೆ? ಬೆಳಿಗ್ಗೆ ಈ ಕಡೆ ಬಂದಿದ್ಯಾ? ಏನಿಲ್ಲ, ನೀರ್ ಕಡೆ ಬಂದೆ. ಹಳ್ಳೆ ಅಲ್ಲೇ ನೋಡ್ಕೊಂಡ್ ಬಂದೆ, ಎಲ್ಲೂ ನೀರಿಲ್ಲ. ಎಲ್ಲಿರ್ತಾವಪ್ಪ ನೀರು? ಮಳೆ ಹೋಗಿ ಮುಗಿಲ್ ಸೇರೈತೆ. ಹಿಂಗಾದ್ರೆ ತನಕರಿನ ಪಾಡೇನೋ ಭಗವಂತ. ಯಾವತ್ತಾದ್ರೂ ನಿಮ್ ಕಾಲದಲ್ಲಿ ಈ ರೀತಿ ಮಳೆ ಬರ್ದಿರೋ ಹಾಗಾಗಿತ್ತಾ? ಹೇಳೋದೇ ಮರ್ತು ಬಿಟ್ಟೆ. ನಿನ್ನ ಗೌರ್ಮೆಂಟ್ನವರು ಮನೆಗೊಂದು ಶೌಚಾಲಯ ಕಟ್ಟವ್ರೆ, ಅದಕ್ಕೋಸ್ಕರನ ಹೋಗೋ ಮನೆ ಕಡೆ. ಹೋಗ್ತೀನಿ. ಯಾವತ್ತಾದ್ರೂ ನಿಮ್ ಕಾಲದಲ್ಲಿ ಈ ರೀತಿ ಮಳೆ ಬರ್ದಿರೋ ಹಾಗಾಗಿತ್ತಾ? ಅಣ್ಣ, ಮಳೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಣ್ಣ? ಮೊದ್ಲು ಮರ ಗಿಡ ಬೆಳೆಸಬೇಕು, ಮಳೆ ಬರಬೇಕು ಅಂತ ಅಂದ್ರೆ. ನಮ್ ಕಾಲದಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ಮಳರಾಯನ್ ಮಾಡ್ತಾ ಇದ್ವಿ. ಊರೆಲ್ಲ ಸೇರಿ ದೇವಸ್ಥಾನ ಮುಂದೆ ಊಟ ಹಾಕ್ತಾ ಇದ್ವಿ. ಅವಾಗ್ಲಾದ್ರೂ ಮಳೆ ಬರ್ತೈತೆ ನಂಬಿಕೆ. ಹೌದಾ? ಇದೆಲ್ಲ ಮಾಡ್ತಿದ್ರ? ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ. ನಿಮ್ಗೇನ್ ಗೊತ್ತು? ಕುಡಿಯೋದು ಇಷ್ಟು ಗೊತ್ತು. ಹಾಗಾದ್ರೆ ನಾವು ಮಳರಾಯನ್ ಮಾಡೋಣ. ಆಯ್ತು, ಮಾಡೋಣ ಬಿಡಪ್ಪ. ನೀವು ಯಾವತ್ತು ಒಳ್ಳೆ ಸಂಸ್ಕೃತಿ ಮರಿಬಾರ್ದಪ್ಪ. ಯಾರು ಏನ್ ಓದಿದ್ರು ಅಷ್ಟೇ. ಮಳೆ ಇಲ್ಲ ಅಂದ್ರೆ ತಿನ್ನಕ್ ಅನ್ನಿಲ್ಲ, ಕುಡಿಯಕ್ ನೀರಿಲ್ಲ, ಅಷ್ಟೇ. ವಿಡಿಯೋ ಮಾಡ್ತಾ ಇರೋದು. ಹನುಮಂತರಾಯಣ ಪೋಜ್ ಕೊಡೊಂದು. ಎಲ್ಲ ತಲೆ ಎತ್ರಪ್ಪ ಮ್ಯಾಕೆ. ನೋಡ್ರು ಮುಂಜಾನ. ಓ ಈರಣ್ಣ ಎಲೆ ಖಾಲಿ ಹಾಕಿರಣ್ಣಗೆ ಅನ್ನ ಹಾಕ್ರು.